ಹಲ್ಲು ನೋವು. ಅಲ್ಲೂ ನೋವಾ? ಯಾವಾಗ ಯಾವಾಗ ತುಳಿದ್ ಬಂಡ್ಲೆ ತೊಂದರೆ ಕೂಲಿ ಬೇನೆ ಸ್ವಲ್ಪ ಅಂದೆ. ಈ ಸೈಡ್ ಹಾ ಮತ್ತೆ ಇದು ಕಫ ಕಫ. ಓಕೆ ಇದು ಭುಜ ಒಂದು ಅವು ಭುಜ ಭುಜ ಬೇನೆ ಉಂಡೆ ನೋವುಂಡೆ ಗಂಟು ನೋವು ಬೇನೆ ಉಂಡು. ಅದೇ ಇಲ್ಲಿ ಗಂಟು ಇಲ್ಲಿ ಮುಲ್ಪುರ ಬೇನೆ ಉಂಡೆ ನರ ಎಲ್ಲ ಈ ಗಂಟು ಓಕೆ ಓಕೆ ಇದು ಈಗ ಭುಜ ಸಹ ಬೇನೆ ನಡಪೆರ ಆಪಜ ಇದು ಗಂಟು ನೋವು ಗಂಟು ನೋವು ಜಾಯಿಂಟ್ ಜಾಯಿಂಟ್ ಪೇನ್ ಅದೇ. ಓಕೆ ಎಷ್ಟು ಸಮಯ ಹೇಳಿದೆ? ಅದು ತಿಂಗಳು ಏನ ಪುದರ್ ಅಂಕಲ್ 20 ವರ್ಷ ಆಯ್ತು. ಏನ ಪುದರ್ ಮತ್ತೆಲ್ಲ ಹಣ್ಣು ಹಣ್ಣು. ಓಕೆ ಓಕೆ ಇಂಥ ಪ್ರಾರ್ಥನೆ ಮಲ್ಪೇರಿಗೋಸ್ಕರ ಯೇಸು ಸ್ವಾಮಿಯರ ಗುಣ ಮಲ್ಪೇರು ನಂಬುವರೆ. ಓಕೆ ಓಕೆ ಕಣ್ಣು ಮುಚ್ಚಲೆ. ತಂದೆದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆಪ್ಪ. ಈ ತಂದೆಯವರ ಆರೋಗ್ಯಕ್ಕಾಗಿ ಕರ್ತನೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಈಗಲೇ ಅವರು ಮುಟ್ಟಬೇಕೆಂಬ ಕರ್ತನೆ ಕೇಳ್ಕೊತಾ ಇದ್ದೇನೆ. ಈಗಲೇ ಕರ್ತನೆ ಭುಜದ ನೋವುಗಳು, ಕೈಯ ಗಂಟಿನ ನೋವುಗಳು, ಎಲ್ಲ ಕಾಲಿನ ಗಂಟಿನ ನೋವುಗಳು, ಎಲ್ಲ ಬಾಡಿ ಪೇನ್ಗಳು ಬಿಟ್ಟು ಹೋಗಲಿ. ಮಾತ್ರವಲ್ಲ, ಅಲ್ಲಿನ ನೋವನ್ನು ಕೂಡ ಏಸು ನಮ್ಮದು ಗದರಿಸ್ತದೆ. ಅಲ್ಲಿಗೆ ಸೌಖ್ಯವನ್ನು ಏಸುನ ರಿಲೀಸ್ ಮಾಡ್ತಾನೆ. ಫ್ರೀ ಆಗಲಿ ಏಸು ನಾಮದಲ್ಲಿ. ಅಲ್ಲೂ ಫ್ರೀ ಆಗಲಿ. ಭುಜದ ನೋವುಗಳೆಲ್ಲ ಬಿಟ್ಟು ಹೋಗಿ ರೈಟ್ ನಾವು ಕಣ್ಣು ಮುಚ್ಚಲಿ. ಬಿಟ್ಟೋಗು ಔಟ್ ಡಿಮೋನ್, ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯ ರಿಲೀಸ್ ಮಾಡ್ತಾನೆ. ಕಾಲಿನ ಗಂಟುಗಳ ಮೇಲೆ ಏಸು ನಾಮದಲ್ಲಿ ಸೌಖ್ಯ ರಿಲೀಸ್ ಮಾಡ್ತಾನೆ. ಏಸುನ ಬಾಸುಂಡಗಳ ಮೂಲಕ ಈ ತಂದೆಯವರಿಗೆ ಗುಣವಾದ. ಏಸುನ ಬಾಸುಂಡಗಳ ಮೂಲಕ ಈ ತಂದೆಯ 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 ಗುಣವಾದ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಸೌಖ್ಯವಾಗಲಿ. ಅಲ್ಲೂ ನೋವು ಕೂಡ ಇರ್ಕೊಡೋದು, ಅದು ತಿರುಗಿ ಬರಕ್ಕೆ ಕೊಡೋದು ಇನ್ ದ ನೇಮ್ ಆಫ್ ಜೀಸಸ್. ಆಮೇಲೆ ಸುರುಟು ಉಂತುಲೆ ಕೂಲಿತುಲೆ ನೋವು ಬೇನೆ ಉಂಡ ಕಡಿಮೆ ಪೋಯ್ತಲ್ಲೇ ಪೋಂಡದೆ ದುಂಬೆ ಕಮ್ಮಿ ಇತ್ತಂದ್ರೆ ಒಂದು ಮರ್ದೆ ಅಪಸ್ತ್ರ ಒಂದಿತ್ತು ಇತ್ತೆ ಇಜ್ಜದೆ. ಓಕೆ ಒಂದು ಪಡೀತಂದು ಒಂದು ದುಂಬಡಿ ಇತ್ತಿತ್ತನೆ. ದೇವರ ಸ್ತೋತ್ರ. ಪಡೀತಂದು ಒಂದು ಅವೇ ಕಮ್ಮಿ ದೇವರು ಮುಟ್ಟುದ್ರೆ ಏನೇನು ಅದೇ.